ಗುಡ್ ಮಾರ್ನಿಂಗ್ ಎಲ್ರಿಗೂ. ಹ್ಯಾಪಿ ವೀಕೆಂಡ್. ಇದು ಸಂಡೇ ವ್ಲಾಗ್. ಸೊ ಟೈಮ್ ಬಂದು 8:45 ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗೆದ್ದು ಬ್ರಷ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದೆ. ಹಿಂಗಿದೆ ಸ್ಕಿನ್ ಇವತ್ತು ಸಖತ್ತಾಗಿ ಕಾಣಿಸ್ತದೆ ನಂದು. ಆ್ಯಂಡ್ ಇವತ್ತು June 1st. ವೆಲ್ಕಮ್ ಟು June 1st ವ್ಲಾಗ್, ಡೈಲಿ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕರ್ಲಿ ವರ್ಲ್ಸ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ಸೊ ಬನ್ನಿ, ಹಿಡಿದಿರಾ ಯಾವ ಥರ ಇರುತ್ತೆ ಅಂತ ನೋಡುವ. ಆ್ಯಂಡ್ ನಿಮ್ಮ ವೀಕೆಂಡ್ನ ಎಂಜಾಯ್ ಮಾಡಿ. ಸೊ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. 1/4 ಲೀಟರ್ ಹಾಲು ಮಾತ್ರ ತೊಗೊಂಬಂದಿರ್ತೀನಿ. ಸೊ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ಗೆ ಆಗೋ ಥರ. ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕುಡಿತೀನಿ, ಅಂದರೆ ಜಾಸ್ತಿ ಅಂತ ಅಂದರೆ ಈ ಥರ ಗ್ಲಾಸಲ್ಲಿ ಕುಡಿತೀನಿ. ಮಧ್ಯಾಹ್ನ ಸಾಯಂಕಾಲ ಒಂದು ಚಿಕ್ಕ ಗ್ಲಾಸಲ್ಲಿ ಕುಡಿತೀನಿ ಅಷ್ಟೇ. ಯಾಕಂದರೆ ಅರ್ಲಿ ಡಿನ್ನರ್ ಮಾಡ್ತೀನಲ್ವ, ಸೊ ಅದಕ್ಕೋಸ್ಕರ. ಜೊತೆಗೆ ಮಟನ್ ಕೂಡ ತೊಗೊಂಬಂದು ಸ್ವಲ್ಪ ಅರಿಶಿನ ಉಪ್ಪು ಪಲಾವ್ ಎಲೆ ಹಾಕಿ ಸ್ವಲ್ಪ ಬೇಯಿಸಂಗೆ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಮಸಾಲ ರುಬ್ಬಿ ಹಾಕ್ತೀನಿ. ಸೊ ಇವತ್ತು ಮಟನ್ ಸಾಂಬಾರು ಮಾಡ್ಕೊತೀನಿ. ಒಂದು 320 ರುಪೀಸ್ಗೆ ಅಷ್ಟೇ ತಂದಿರೋದು, ನಾನು ಒಬ್ಬಳಿಗೆ ಆಗೋಷ್ಟಷ್ಟೇ. ಖಾಲಿ ಮಾಡ್ತೀನಿ, ಇಲ್ಲ ಸ್ವಲ್ಪ ಮಿಕ್ಕಿದ್ರೆ ನೈಟ್ಗೆ ಇಲ್ಲಾಂದರೆ ನಾಳೆ ಬೆಳಗ್ಗೆಗೆ ಕ್ಯಾರಿ ಮಾಡ್ತೀನಿ ಲಂಚ್ಗೆ ಆ ಥರ. ಈ ಗ್ಲಾಸಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಪೌಡ್ರು ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ. ಅದ್ರ ಜೊತೆಗೆ ಬ್ರೂ ಕಾಫಿ ಪೌಡರ್ನ ಹಾಕಿದ್ದೀನಿ. ಸೊ ಇದಕ್ಕೆ ಇವಾಗ ಹಾಲನ್ನ ಮಿಕ್ಸ್ ಮಾಡೋಣ. ಕ್ರಾಸೆಂಟ್ ನೆನ್ನೆ ತೊಗೊಂಬಂದಿದ್ನಲ್ಲ ಅದೇ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಫಿ ರೆಡಿ. ಸೊ ಬಟ್ಟೆ ಕಡಿಮೆ ಇದ್ದಿದ್ದ ಕಾರಣ ನಮ್ಮ ಮನೆ ಮುಂದೆ ಒಣ ಹಾಕ್ಕೊಂಡೆ. ಮನೆ ಮುಂದೆ ಒಣ ಹಾಕಿದ್ದೀನಿ ಎಲ್ಲ. ನಾನು ಟೆರೆಸ್ಗೆಲ್ಲ ಬೇಡ ಅಂದ್ಬಿಟ್ಟು ಸೊ ಇಲ್ಲೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಸೊ ಇಷ್ಟೇ ಬಟ್ಟೆ ಇದ್ದಿದ್ದು ಆ್ಯಕ್ಚುಲಿ. ಬಿಸಿಲು ಕೂಡ ಚೆನ್ನಾಗಿದೆಯಲ್ಲ, ಸೊ ಬೇಗ ಡ್ರೈ ಆಗಿಬಿಡುತ್ತೆ. ಲೆಟ್ಸಿ. ಆ್ಯಂಡ್ ಇವಾಗ ಸ್ವಲ್ಪ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಮನೆ ಒರೆಸ್ಬೇಕು. ಚಿಕ್ಕ ಪುಟ್ಟ ಕೆಲಸಗಳು ಅಷ್ಟೇ. ಒಂದು 2-3 ವೀಡಿಯೋ ಶೂಟ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನ ಶುರು ಮಾಡಿಕೊಂಡೆ. ಸೊ ಬನ್ನಿ, ಸ್ವಲ್ಪ ಎಲ್ಲ ಕೆಲಸ ಬೇಗ ಮುಗಿಸುವ. ಆ್ಯಂಡ್ ಸೊ ಊಟಕ್ಕೆ ಮಟನ್ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ತುಂಬ ಸಿಂಪಲಾಗಿ ಮಾಡ್ಕೊತೀನಿ ಗೈಸ್. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅರಿಶಿನ ಉಪ್ಪು ಅದೇ ಹೇಳಿದ್ನಲ್ಲ ಆವಾಗಲೇ ತೋರಿಸಿದ್ನಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮಸಾಲಾನ ರುಬ್ಬಿದ್ದೀನಲ್ಲ ಇದನ್ನು ಮಿಕ್ಸ್ ಮಾಡ್ತೀನಿ. ಖಾರ ಎಲ್ಲ ಸ್ವಲ್ಪನೇ ಹಾಕೋತೀನಿ. ಖಾರ ಎಲ್ಲ ಸ್ವಲ್ಪ ಕಡಿಮೆ ಮಾಡುವ, ಜಾಸ್ತಿ ಬೇಡ ಅಂತ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 4 ವಿಸಿಲ್ ಹಾಗೆ ಕೂಗಿಸಿದ್ರೆ ಒಳ್ಳೆ ರೈಸ್ ಜೊತೆ ಘಮ ಘಮ ಸಾಂಬಾರು ರೆಡಿ ತಿನ್ನೋಕೆ. ಯಾಕಂದರೆ ಮಟನ್ ಮಾಡಿ ಮನೇಲಿ ತುಂಬ ದಿನ ಆಗಿತ್ತು, ಅದಕ್ಕೆ ತೊಗೊಂಬಂದೆ ಇವತ್ತು. ಸೊ ಸಾಕಷ್ಟು ಜನ ಒಂದು ಕ್ವಶನ್ ಬಗ್ಗೆ ಪದೇ ನನಗೆ ಕಮೆಂಟಲ್ಲಿ ಕೇಳ್ತಾನೆ ಇರ್ತೀರಾ. ದಟ್ ಈಸ್ ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಬೇಸಿಕಲಿ ನನ್ಗೆ ಅಪ್ಪ ಇಲ್ಲ. ಅಂದರೆ ಇವಾಗ ಅಪ್ಪ ಇಲ್ಲ ನನಗೆ. ಅವ್ರು ತೀರ್ಕೊಂಡು 5 years ಆಗಿದೆ. ಅದು ನಿಮ್ಗೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಗೊತ್ತಿರಲ್ಲ. ಆ್ಯಂಡ್ ನನ್ನ ಅಮ್ಮ ಇದ್ದಾರೆ. ಎಲ್ಲರೂ ಬ್ಯಾಂಗ್ಳೂರಲ್ಲೇ ಇರೋದು ನಾವು, ಆಯಿತಾ. ನಮ್ಮೂರು ಹಾಸನ, ಬಟ್ ನಾವೆಲ್ಲ ಸೆಟಲ್ಡ್ ಆಗಿರೋದು ಬ್ಯಾಂಗ್ಳೂರಲ್ಲೇ. ಆ್ಯಂಡ್ ಸೊ ಏನಪ್ಪ ಅಂದರೆ ಲೈಕ್ ನಂಗೆ ಟ್ರಾವೆಲಿಂಗ್ ದೂರ ಆಗುತ್ತೆ. ನಂಗೆ ಸ್ವಲ್ಪ ಅಟ್ಯಾಚ್ಮೆಂಟ್ಸ್ ಎಲ್ಲ ಕಡಿಮೆ, ಆಯಿತಾ. ಹಾಗಾಗಿ ನಾನು ಒಬ್ಬಳೇ ಸಪ್ರೇಟಾಗಿ ಇದೆಲ್ಲ ಮಾಡಿಕೊಂಡು ನಾನು ಬದುಕ್ತಾ ಇರೋದು. ಸೊ ಅದೇ ನೀವು ಪದೇ ಅದೇ ಕ್ವಶನ್ ಹಾಕ್ತಿದ್ರಿ. ಸೊ ಅದಕ್ಕೋಸ್ಕರ ನಾನು ತುಂಬ ರೇರ್ ಹೋಗೋದು. ಜೊತೆಗೆ
ಈ ತರ ನಾನು ಹಿಂಗೆ ಬದುಕಬೇಕು ಅಂತ ನನ್ಗೆ ಆಸೆ ಇರೋದಾಯ್ತಾ. ಸೊ ಅದಕ್ಕೋಸ್ಕರ ನಾನು ಒಬ್ಳೆ ಇರಕ್ಕೆ ಇಷ್ಟಪಡ್ತೀನಿ. ನಾನು ತುಂಬಾ ಒಬ್ಳೆ ಇರಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ಹೇಳ್ಬೇಕಂದ್ರೆ. ಅದು ನಂಗೆ ತುಂಬಾ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಜನ ಗೊತ್ತಿದೆ. ಅಂಡ್ ಎಷ್ಟೋ ಜನ ನನ್ಗೆ ಹೇಳ್ತಾರೆ, ನೀನ್ ಮದ್ವೆ ಅಂತೂ ಮಾಡ್ಕೋಬೇಡ, ನೀನ್ ಹುಟ್ಟಿರೋದೇ ಒಬ್ಳೆ ಬದುಕಕ್ಕೋಸ್ಕರ, ಹಂಗೆ ಬದುಕು ದಯವಿಟ್ಟು ಅಂತ ರೇಗಿಸ್ತಾ ಇರ್ತಾರೆ. ಬಟ್ ಅವ್ರಿಗೂ ಗೊತ್ತು ನಾನು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಆಲ್ ಅಬೌಟ್ ಫ್ಯಾಮಿಲಿ ಸ್ಟೋರಿ. ನನಗೆ ಅಣ್ಣ ಇದ್ದಾರೆ, ಅಣ್ಣಂಗೆ ಮದುವೆ ಆಗಿದೆ, ಟ್ವಿನ್ಸ್ ಮಕ್ಕಳಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಫ್ಯಾಮಿಲಿ ಸ್ಟೋರಿ. ಫೋಟೋ ತೋರಿಸಿ ಅದೆಲ್ಲ ಕೇಳಬೇಡಿ, ಲೈಕ್ ಗೊತ್ತಿಲ್ಲ ಅವ್ರು ಅಷ್ಟು ಕಂಫರ್ಟಬಲ್ ಇದ್ದಾರೋ ಇಲ್ಲ ಅಂತ ಅದೆಲ್ಲ ತೋರ್ಸಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ. ಸೊ ಹಾಗಾಗಿ ಯಾವುದನ್ನು ನಾನು ತೋರಿಸಲ್ಲ ಇಲ್ಲಿ ನಿಮಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಒಂದಿನ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀರಾ, ಓಕೆನಾ? ಸೊ ಥ್ಯಾಂಕ್ ಯು ಕ್ವಶನ್ ಕೇಳಿದವ್ರಿಗೆ. ಹೋಪ್ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಆಲ್ಮೋಸ್ಟ್ ಏನು ನೀರು ಬೇಕಾದಷ್ಟು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ. ರೈಸ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಬಿಸಿ ಬಿಸಿ ಊಟ ರೆಡಿ ಆಯಿತು. ಆಲ್ಮೋಸ್ಟ್ ಟೈಮ್ ಇನ್ನೇನು 1 o'clock ಆಗ್ತದೆ. ಸೊ ಇವತ್ತು ಸ್ವಲ್ಪ ಬೇಗನೆ ಊಟನ ಮುಗಿಸ್ಕೊತಾ ಇದ್ದೀನಿ. ಸೊ ನಾಟ್ ಎಕ್ಸಾಕ್ಟ್ಲಿ 1 o'clock ಬಟ್ 1 o'clock ಆಗ್ತದೆ. ಮಟನ್ ಸಾಂಬಾರ್, ರೈಸ್, ಈರುಳ್ಳಿ. ಸೊ ಭಾನುವಾರದ ಬಾಡೂಟ ಗೈಸ್, ನೀವು ಎಂಜಾಯ್ ಮಾಡಿ ನಿಮ್ಮ ಊಟನ ಇವತ್ತು. ಸೊ ಎಸ್, ಫೈನಲಿ ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. 2 ಕಡೆನೂ ಕಸ ಎಲ್ಲ ಅಷ್ಟಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಸೊ ಸಾಕಾಯ್ತಪ್ಪ ಅಷ್ಟೆಲ್ಲ ಕ್ಲೀನ್ ಮಾಡೋಷ್ಟಲ್ಲ ನನಗಂತೂ ಲಿಟ್ರಲಿ. ಇವಾಗ ನಮ್ಮ ಫ್ರಿಜ್ ಚೆನ್ನಾಗಿ ಕಾಣಿಸ್ತಿದೆ. ಮಾಡ್ಕೋತಾ ಇದೆ, ಅದಕ್ಕೆ ಟೈನಿ ವಿಶ್ ಅವರ ಪೌಡರ್ನ ಹಾಕಿದ್ದೀನಿ. ನ್ಯಾಚುರಲ್ ಕಲರ್ ಬರೋಂಥ ಟೀದು. ನಮ್ಗೆ ಆಲ್ರೆಡಿ ನಿಮಗೆ ನನ್ನ ಪೋಸ್ಟಲ್ಲಿ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸಿಗುತ್ತೆ. ಅವರ ಪೇಜನ್ನ ಚೆಕ್ಔಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಅವೈಲಬಲ್ ಇದೆ. ಸೊ ನೀವು ಕೂಡ ಆರ್ಡರ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ, ಟ್ರಸ್ಟ್ ಮಿ ಗೈಸ್. ಓಕೆ, ಆ್ಯಂಡ್ ಟೀ ರೆಡಿ ಆಗ್ತದೆ. ಸಿಕ್ಕಾಪಟ್ಟೆ ಗಾಳಿ ಬರ್ತಿದೆ ಆಯಿತಾ ವಿಂಡೋಯಿಂದ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಬಿಸಿ ಬಿಸಿ ಇದೆ ಎಗ್ಗು ಪಫು ತಿನ್ಬೇಕು ಇವಾಗ. ನಾನು ಕೂಡ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದಾಯಿತು. ಆ್ಯಂಡ್ ಈಗ ನಮ್ಮ ಬಿಸಿ ಬಿಸಿ ಎಗ್ ಪಫ್ ಆ್ಯಂಡ್ ಟೀ ರೆಡಿ ವಿತ್ ಟೈನಿ ವಿಶ್ ಟೀ ಅವ್ರದ್ದು. ಸೊ ಬನ್ನಿ ಸ್ನ್ಯಾಕ್ಸ್ ತಿನ್ನುವ. ಸೊ ಇವತ್ತು June 1. ಸೊ June 3 ಒಳಗಡೆ ಮಂತ್ಲಿ ಡಿಕ್ಲರೇಷನ್ ಬರೀಬೇಕು ಅಂತ ನಾನು ಆಲ್ರೆಡಿ ಬ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಅದೇ ಇವಾಗ ಅದನ್ನೇ ನೋಡ್ತಾ ಇದ್ದೆ. ಇವಾಗ ಎಲ್ಲಾನು ಟಿಕ್ ಮಾಡಬೇಕು, ನಾನು ಯಾವುದೆಲ್ಲ ಈ ಮಂತ್ ಅಚೀವ್ ಮಾಡಿದ್ದೀನಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮ್ ಏನು ಬರೆದಿದ್ದೆ ಅಂದರೆ ನನ್ನ ಹೆಲ್ತ್ ಬಗ್ಗೆ ಬರೆದಿದ್ದೆ. ಆ್ಯಂಡ್ ಅದು ಕೂಡ ಸಕ್ಸಸ್. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರಬೇಕು, ಡಿಫ್ರೆಂಟ್ ಸೋರ್ಸ್ ಆಫ್ ಇನ್ಕಮ್ ಅಂತ ಬರೆದಿದ್ದೆ. ಅದು ಕೂಡ ಒಂದು 3, 4, 5 ಆಗಿರ್ಬೋದು ಅನ್ಕೋತೀನಿ. ಆ್ಯಂಡ್ ಜೊತೆಗೆ ಸ್ವಲ್ಪ ಆಫೀಸ್ ವಿಚಾರವಾಗಿ ಬರ್ತಿದೆ, ಅರೌಂಡ್ 50% ಆಗಿದೆ. ಫ್ರೆಂಡ್ಸ್ ಜೊತೆ ರಿಲೇಶನ್ಶಿಪ್ಸು ಅದನ್ನೆಲ್ಲ ಬರ್ದಿದೆ. ಸ್ಟ್ರೇಂಜರ್ಸ್ ಜೊತೆ, ಇವಾಗ ಸೋಷಿಯಲ್ ಮೀಡಿಯಾ ಪೀಪಲ್ ಜೊತೆ ಎಲ್ಲ. ಸೊ ಅದು ಕೂಡ ಚೆನ್ನಾಗಿ ಆಗಿದೆ. ಫಾಲೋವರ್ಸ್ ಸಿಕ್ಕಿದ್ದಾರೆ ಅಂತೆಲ್ಲ ಬರ್ದಿದೆ, ಅದು ಕೂಡ ಆಗಿದೆ. ಓಕೆ, ನನ್ನ ಪರ್ಸನಲ್ ಸೆಷನ್ಸ್ ಬಗ್ಗೆ ಬರೆದಿದೆ, ಅದು ಕೂಡ 50% ಆಗಿದೆ ಅಷ್ಟೇ. ಅಂಡ್ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ಬರ್ತದೆ, ಅದು ಕೂಡ ಡನ್. ಅಂಡ್ ನನ್ನ ಬರ್ಡೇ ಬಗ್ಗೆ ಬರ್ದಿದ್ದೆ, ಅದು ಕೂಡ ಆಗಿದೆ. ಇವನ್ ಹಾಲಿಡೇಸ್ ಬೇಕು ಅಂತ ಬರ್ದಿದ್ದೆ, ಇಟ್ಸ್ ಡನ್. ಅಂಡ್ ಇನ್ನೂ ಏನೋ ಒಂದು ಬರ್ದಿದ್ದೀನಿ ಆಫೀಸ್ ರಿಲೇಟೆಡ್ ಆಗೇನೋ. ನಾನು ಸ್ಕಿನ್ ಬಗ್ಗೆ ಬರ್ದಿದ್ದೀನಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಗ್ಗೆ ಬರೆದಿದ್ದೀನಿ. ಆ್ಯಂಡ್ ಅದೇ ಈ ಮಂತು ನಾನು ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಬರೆದಿದ್ದೀನಿ, ಅದು ಕೂಡ ಆಗಿದ್ದೆ 10K ಫಾಲೋವರ್ಸ್. ಸೊ ಇಟ್ಸ್ ಡನ್. ಒಳ್ಳೆ ಟ್ರಾವೆಲಿಂಗ್ ಮಾಡಿದೆ ಅಂತ ಬರೆದಿದ್ದೀನಿ ಆಲ್ರೆಡಿ. ಸೊ ಒಳ್ಳೆ ಮೈಸೂರು ಟ್ರಾವೆಲಿಂಗ್ ಆಯಿತು.
ಆ್ಯಂಡ್ ನನ್ನ ವಿಡಿಯೋಸ್ ವೈರಲ್ ಆಗಬೇಕು ಅಂತ ಬರ್ದಿದೆ, ಅದು ಕೂಡ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ 2 ಕಡೆನೂ ಆಗಿದೆ. ಆ್ಯಂಡ್ ನಾನು ಸೇಫ್ ಆಗಿದ್ದೀನಿ ಅಂತ ಬರ್ದಿದ್ದೀನಿ. ಇಟ್ಸ್ ಡನ್. ಓಕೆ, ನಂಗೆ ಯಾವುದೋ ಒಂದು ಪೆಂಡಿಂಗ್ ಅಮೌಂಟ್ ಬರಬೇಕಾಗಿತ್ತು, ಅದನ್ನು ಬರ್ದಿದ್ದೆ, ಬಟ್ ಆಗಲಿಲ್ಲ. ಓಕೆ, ಅದು ಆಗಿದೆ. ಸೊ ಎಸ್, ಒಂದು 50% ಈ ಮಂತ್ ನಾನು ಅಚೀವ್ ಮಾಡಿದ್ದೀನಿ. ಐ ಆಮ್ ಸೋ ಪ್ರೌಡ್ ಮೈ ಸೆಲ್ಫ್. ಸೊ ಪ್ಲೀಸ್ ಬಿ ಸ್ಟಾರ್ಟ್ ರೈಟಿಂಗ್ ಯುವರ್ ಮಂತ್ಲಿ ಡಿಕ್ಲರೇಷನ್ ಬುಕ್. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಂಬಿಕೆಯಿಂದ ಬರ್ದು ಬಿಟ್ಬಿಡಿ, ಇಡೀ ಮಂತ್ ಹೆಂಗೋ ಹಾಗೆ ಆಗುತ್ತೆ. ಬರೆದ್ರೆ 40-42% ನಮ್ಮ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತಂತೆ. ಸೊ ಯಾಕೆ ಮಿಸ್ ಮಾಡ್ಕೋತೀರಾ? ಜಸ್ಟ್ ರೈಟ್ ಇಟ್ ಡೌನ್. ಓಕೆ, ಆ್ಯಕ್ಚುಲಿ ನಂದು 2 ಪರ್ಸ್ನಲ್ ಸೆಷನ್ನು ಬ್ಯಾಕ್ ಟು ಬ್ಯಾಕ್ ಬುಕ್ ಆಗಿತ್ತು. ಸೊ 7:30 to 8:30, 8:30 to 9:30. ಸೊ ಹಾಗಾಗಿ ಲೇಟ್ ಆಗೋಯ್ತು ಆ್ಯಕ್ಚುಲಿ. ಸೊ ಟೈಮ್ ಬಂದು 10 ಆಗ್ತದೆ ಅನ್ಕೋತೀನಿ. ಈಗ ಊಟ ಮಾಡೋಣ ಅಂತ ಅಂದ್ಕೊಂಡು ಆಚೆ ಹೋಗ್ಬಿಟ್ಟು ಒಂದು ಸಿಂಗಲ್ ಇಡ್ಲಿನ ತಗೊಂಬಂದೆ. ಎಷ್ಟು ಚಿಕ್ಕದಾಗಿದೆ ನೋಡಿ, ತೆಳ್ಳಗಿದೆ. ಸೊ ಅದು ಆ್ಯಂಡ್ ಸ್ವಲ್ಪ ಮಟನ್ ಸಾಂಬಾರು ಇತ್ತಲ್ವ, ಸೊ ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಬಿಸಿ ಸಾಂಬಾರ್ ಜೊತೆಗೆ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಸೊ ಅದನ್ನ ತೆಗೆದುಕೊತೀನಿ ಇವಾಗ. ಆ್ಯಂಡ್ ಮಂತ್ಲಿ ಡಿಕ್ಲರೇಷನ್ ಬುಕ್ ನಾನು ಕಂಪ್ಲೀಟ್ ಮಾಡಿ ಬರೆದಾಯಿತು. ಪ್ಲೀಸ್ ಈ ವಿಡಿಯೋ ನೋಡ್ತಾ ನಾಡಿದ ಹಾಕ್ಬೋದು ಈ ವಿಡಿಯೋನ. ಪ್ಲೀಸ್ ಮಂತ್ಲಿ ಡಿಕ್ಲರೇಷನ್ ಬುಕ್ನ ಬರೀರಿ. ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ, ಬರೀರಿ ಅಂತ. ವಿಡಿಯೋ ಲಿಂಕ್ ಕೂಡ ಇದೆ, ಸೊ ಚೆಕ್ಔಟ್ ಮಾಡಿ. ಆ್ಯಂಡ್ ಈಗ ಸದ್ಯಕ್ಕೆ ಗ್ರ್ಯಾಟಿಟ್ಯೂಡ್ ಜರ್ನಲ್ನೆಲ್ಲ ಬರೆದು ಮುಗಿಸಿ ನನ್ನ ಕ್ಲೈಂಟ್ಗೆ ಸ್ವಲ್ಪ ಡೀಟೇಲ್ಸ್ ಕಳಿಸ್ಕೊಡ್ಬೇಕು. ಮೇ ಬಿ ಇವತ್ತು ಆಗಲ್ಲ ಅನ್ಕೋತೀನಿ, ನಾಳೆ ಕಳಿಸ್ಕೊಡ್ತೀನಿ. ಸೊ ಡೀಟೇಲ್ಸ್ ಎಲ್ಲ ಅವ್ರಿಗೆ ಕಳಿಸ್ಕೊಟ್ಟು ಆ್ಯಂಡ್ ಜೊತೆಗೆ ಮಲ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ ಇವತ್ತು. ಜೊತೆಗೆ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ನೀವು ಕೂಡ ಜಾಯ್ನ್ ಆಗ್ಬೋದು ಸೆಷನ್ಸ್ಗೆ. ಸೊ ಇದು ಗ್ರೂಪ್ ಸೆಷನ್ಸ್ ಎಲ್ಲ 1-to-1 ಸೆಷನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಎಂಜಾಯ್, ಯು ಕ್ಯಾನ್ ಟಾಕ್, ಯು ಕ್ಯಾನ್ ಸೇ ಎನಿಥಿಂಗ್. ಗಾಳಿಗೆ ಹೆಂಗೂ ಹಾರಾಡ್ತಿದೆ ನೋಡಿ. ಗ್ಯಾಸ್ ಸ್ಟವ್ ಸಿಲಿಂಡರ್ ಆಫ್ ಮಾಡಿಬಿಡೋಣ. ಇಡ್ಲಿ ದೋಸೆಗೆಲ್ಲ ನಾನ್ ವೆಜ್ ಅಂತೂ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಸೊ ಇಷ್ಟೇ ಇವತ್ತಿನ ಡಿನ್ನರ್. ನೋಡಿ, ಇವತ್ತು ಒಗ್ದಾಕಿರೋ ಬಟ್ಟೆ ತಂದೆಲ್ಲ ಹಾಕಿದ್ದೀನಿ. ಆ್ಯಂಡ್ ಈ ಬ್ಯಾಗು ಲಿಂಕ್ ಕೇಳ್ತಾ ಇದ್ರಿ, ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಪೋಸ್ಟಲ್ಲಿ. ಚೆಕ್ ಮಾಡಿ, ಅದು ಲಿಂಕ್ ಸಿಗುತ್ತೆ ನಿಮಗೆ. ಸೊ ದಯವಿಟ್ಟು ಬೈ ಮಾಡೋರು ಬೈ ಮಾಡ್ಬೋದು. ಇವಾಗ ಪಾಚ್ಕೊಳ್ಳೋದಷ್ಟೇ ಕೆಲಸ ನನಗೆ. ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನನೇ, ಸ್ನಾನ ಎಲ್ಲ ಆದಮೇಲೆ. ಸೊ ಇವಾಗ ಯಾವುದೇ ಥರ ಸ್ಕಿನ್ ಕೇರ್, ಬಾಡಿ ಕೇರ್ ಏನೂ ಇಲ್ಲ. ನಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ, 2 kg ಏನೋ ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಸ್ವಲ್ಪ ವರ್ಕೌಟ್ ಮಾಡಬೇಕು, ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ನಾನು ಇವಾಗ ಸದ್ಯಕ್ಕೆ. ನೆನ್ನೆ ಡಾಗ್ ಚಾಕ್ಲೇಟ್ಸ್ ತಗೊಬಂದಿದ್ದೆ ಅಲ್ಲವೈ, ನೆನ್ನೆ ಚಾಕ್ಲೇಟ್ ತಗೊಬಂದಿದ್ದೆ. ಸೊ ಅದನ್ನು ಸ್ವಲ್ಪ ತಿನ್ನೋಣ. ಸೊ ಕೆಲವೊಬ್ರು ಕೇಳಿದ್ರಿ ಸ್ಯಾರಿ ತೋರಿಸಿ ಅಂತ ಹೇಳ್ಬಿಟ್ಟು. ಫಸ್ಟ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಸ್ಯಾರಿ ಎಲ್ಲ ಗುಡ್ ಕ್ವಾಲಿಟಿ. ಬಟ್ ಸಮಥಿಂಗ್ ಅವ್ರು ಹೇಳಿದ್ರು, ಇಲ್ಲ ಏನೋ ಗೋಲ್ಡ್ ಇದೆಯಲ್ಲ ಅದು ಪ್ಯೂರ್ ಅಲ್ಲ ಅಂತ ಹೇಳಿದ್ರು. ಸೊ ಬ್ಲೌಸ್ ಕಲರ್ ಬಂದು ನಾನು ಯಾವಾಗ ಸ್ಟಿಚ್ ಕೊಡ್ತೀನಿ ಅವಾಗಲೇ ಇದನ್ನ ಫುಲ್ ಓಪನ್ ಮಾಡ್ತೀನಿ. ಅಂದರೆ ಪೇಪರ್ ಎಲ್ಲ ಇದೆ, ಸೊ ಅದಕ್ಕೋಸ್ಕರ. ಸೊ ಸಿ, ಐ ಥಿಂಕ್ ಇದೇ ಬ್ಲೌಸ್ ಪೀಸ್ ಅನ್ಕೋತೀನಿ. ಈ ತರ ಕಾಣಿಸುತ್ತೆ ಗೈಸ್. ಸೊ ಈ ಕಲರ್ ಮಾತ್ರ ಯಾವ್ದು ಇರ್ಲಿಲ್ಲ, ಅದಕ್ಕೆ ಆಕ್ಚುಲಿ ಗ್ರೀನ್ ಇತ್ತು ಆಯ್ತಾ. ಗ್ರೀನ್ ಆಲ್ರೆಡಿ ಕಲರ್ ಇದೆ ಅಂತ ಹೇಳ್ಬಿಟ್ಟು ತಗೊಂಡಿಲ್ಲ ನಾನು.
ತೋರಿಸಿ. ನನಗೆ ಗೊತ್ತಿಲ್ಲ ಯಾವುದಿದ್ರಲ್ಲಿ ಸರಿಯಾಗಿ ಬ್ಲೌಸ್ ಪೀಸು ಏನು ಎತ್ತ ಕತೆ ಅಂತ. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಲ್ಲಿಂದ ನೋಡಿ. ಸೊ ಕಾಸ್ಟ್ ಬಂದು ನಾನು 4,000 ರೂಪಾಯಿ ಪೇ ಮಾಡಿದ್ದೀನಿ ಇದಕ್ಕೆ. ಸ್ವಲ್ಪ 4,000 ಹೇಳಿದ್ರು, ಬಟ್ ಡಿಸ್ಕೌಂಟ್ ಮಾಡಿ ತಗೊಂಬಂದಿದ್ದು. ಗೊತ್ತಿಲ್ಲ ಯಾವಾಗ ಸ್ಟಿಚ್ ಕೊಡ್ತೀನಿ ಅಂತ, ಬಟ್ ತುಂಬಾ ಚೆನ್ನಾಗಿ ಹೊಲಿಸ್ಬೇಕು ಅಂತ ಡಿಸೈಡೆಡ್. ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಹೊಲಿಸ್ಕೊತೀನಿ ಸರ್. ಸೊ ಇದು ಸ್ಯಾರಿ ಕತೆ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೋಡಿದ್ದಕ್ಕೆ, ಎಂಜಾಯ್ ಮಾಡಿದ್ದಕ್ಕೆ. ಆ್ಯಂಡ್ ನಾನು ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ವಾಚಿಂಗ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಸಬ್ಸ್ಕ್ರೈಬರ್ಸ್. ಬಾಯ್.